ಆರ್ಎಸ್ಎಸ್ ನಿಷೇಧದ ಬಗ್ಗೆ ಚರ್ಚೆ ನಡೆಯುತ್ತಿರುವುದು ಒಳ್ಳೆಯ ಸಂದರ್ಭವಾಗಿದೆ. ಆರ್ಎಸ್ಎಸ್ ಎಂದರೆ ಏನು, ದೇಶದ ಜನಕ್ಕೆ ಇದರ ನಿಜ ಬಣ್ಣ ಅರಿವಾಗಬೇಕು. ಹಿಂದುತ್ವ ಸೈದ್ಧಾಂತಿಕತೆ ಹೊಂದಿರುವ ಈ ಸಂಘ ನಮ್ಮದು ಸಾಮಾಜಿಕ ಸಂಘಟನೆ ಎಂದು ಹೇಳುತ್ತಾ ರಾಜಕೀಯ ಮಾಡುತ್ತಿರುವುದು ಗುಟ್ಟಾಗಿ ಉಳಿದಿಲ್ಲ. ಹಿಂದೂ ಧರ್ಮದ ತಳಹದಿಯೇ ವರ್ಣಾಶ್ರಮ ಧರ್ಮ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಕೊನೆಯಲ್ಲಿ ಊರಾಚೆ ಇಟ್ಟ ಪಂಚಮರು, ಇದು ಅವರ ಮೂಲ ತತ್ವ. ಆಗಿರುವಾಗ ಜಾತಿ ಪದ್ಧತಿಯನ್ನು ಬಲಗೊಳಿಸಿದ ಮನುಧರ್ಮವೇ ನಮ್ಮ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನವನ್ನೇ ಬದಲಿಸುತ್ತೇವೆ ಎಂದು ಈ ಸಂಘಿಗಳು ಬಗ್ಬೆ ಹೊಡೆಯುತ್ತಿದ್ದಾರೆ. ಈಗಿರುವ ಆರ್ಎಸ್ಎಸ್ ನಲ್ಲಿ ಜಾತಿ ತಾರತಮ್ಯ ಇಲ್ಲ ಎಂಬುದು ನಂಬಬೇಕೆ? ಇತ್ತೀಚೆಗೆ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಆರ್ಎಸ್ಎಸ್ ಸರ್ಕಾರದ ಜಾಗಗಳನ್ನು, ಸಂಸ್ಥೆಗಳನ್ನು ಬಳಸಿಕೊಳ್ಳುತ್ತಿದೆ, ಅದನ್ನು ನಿಷೇಧ ಮಾಡಬೇಕೆಂದು ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿದ್ದಾರೆ. ಇದು ಆರ್ಎಸ್ಎಸ್ ಸಂಘಗಳ ಹೊಟ್ಟೆಗೆ ಬೆಂಕಿ ಕೆಂಡ ಹಾಕಿದಂತಾಗಿದೆ. ಪ್ರಜಾಪ್ರಭುತ್ವ ಪ್ರೇಮಿಗಳು ಹಿಂದುತ್ವ, ಕೋಮುವಾದ ಹಿಮ್ಮೆಟ್ಟಿಸಲು ಮುಂದಾಗಬೇಕು. ಸರ್ಕಾರ ಇಂತಹ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು. ಶತಮಾನಗಳಿಂದ ಜಾತಿ ಪದ್ಧತಿಯನ್ನು ಒತ್ತಾಯಪೂರ್ವಕವಾಗಿ ಕೆಳವರ್ಗದ ಶೂದ್ರರನ್ನು ಶೋಷಣೆ ಮಾಡುತ್ತಾ ಬಂದಿದೆ. ಮಹಾಭಾರತದಲ್ಲಿ ವಿಷ್ಣುವಿನ ವಿರಾಟ ಸ್ವರೂಪ ತೋರಿಸಿ ನಂಬಿಸಿದ್ದಾರೆ. ಏಕಲವ್ಯನ ಪರಾಕಾಷ್ಠೆಯನ್ನು ಸಹಿಸದೆ ಹೆಬ್ಬೆರಳು ಕಡಿದು ಕಿತ್ತುಕೊಂಡ ದ್ರೋಣಾಚಾರ್ಯನ ಕೀಳಿರಿಮೆಯನ್ನ ಜಾತಿ ತಾರತಮ್ಯ ಮನಸ್ಸುಗಳು. ರಾಮಾಯಣದಲ್ಲಿ ರಾಮ ಸಂಭೂಕನನ್ನು ಕ್ರೌರ್ಯದ ಕೊಂದ ಇತಿಹಾಸ ಮರೆಯಲಾಗದು. ಸ್ವತಂತ್ರ ಪೂರ್ವ ನಂತರದ ವರ್ಷಗಳು ನಮ್ಮ ದೇಶದ ಬಂಡವಾಳಶಾಹಿ ಭೂಮಾಲಕ ವ್ಯವಸ್ಥೆಯೊಂದಿಗೆ ರಾಜಿ ಮಾಡಿಕೊಂಡು ಜಾತಿ ಪದ್ಧತಿಯನ್ನು ಹಾಗೆ ಉಳಿಸಿಕೊಂಡು ಬಂದಿವೆ. ಇಂದಿನ ಜಾಗತಿಕ ಖಾಸಗೀಕರಣ ಸಂದರ್ಭದಲ್ಲಿ ಕೃಷಿಯಲ್ಲಿ ಕಾರ್ಪೊರೇಟ್ ಕಂಪನಿಯ ಭರಾಟೆಯಲ್ಲಿ ಆರ್ಥಿಕ ಸಾಮಾಜಿಕ ಅಸಮಾನತೆ ಉಂಟಾಗಿ ಹೊಸ ರೂಪದಲ್ಲಿ ಜಾತಿ ತಾರತಮ್ಯಗಳು ತಲೆ ಎತ್ತುತ್ತಿದ್ದು ದೌರ್ಜನ್ಯಗಳು ವಿಭಿನ್ನ ರೂಪವನ್ನು ಪಡೆಯುತ್ತಿವೆ. ಸರ್ಕಾರ ಈ ತಡ ಮಾಡದೆ ಕ್ರಮ ಜರುಗಿಸಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಗೋಪಾಲಕೃಷ್ಣ ಅರ್ಲಳ್ಳಿ, ಅಧ್ಯಕ್ಷರು, ದಲಿತ ಹಕ್ಕುಗಳ ಸಮಿತಿ, DHS ಕರ್ನಾಟಕ.